ಬಲಗಡೆ ಇರತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಇವ್ರದ್ದು ಸಾಧನೆ ಹಾದಿ ಹೋಗಬೇಕಾದ್ರೆ, ಸಾಧನೆ ಸಿಗದೇ ಇರಬೇಕಾದ್ರೆ ಅವ್ರಿಗೆ ಸುಳ್ಳಲ್ಲಿ ಎಡುತ್ತಾರೆ, ಸುಳ್ಳಿನ ಕಂತೆಯಲ್ಲಿ ಎಡುತ್ತಾರೆ. ಒಂದು ಸತಿ ಸುಳ್ಳು ಹೇಳಿದಾಗ ಅಲ್ಲಿ ನಂಬಿಕೆ ಶುರುವಾಗುತ್ತೋ ಅವ್ರಿಗೆ ಸುಳ್ಳೇ ರೆಗ್ಯುಲರ್ ಆಗಿಬಿಡುತ್ತೆ. ಹೊಸ ಕಳ್ಳ ಮಾಜಿ ಕಳ್ಳ ಅಂತಾರೆ. ಜನರಿಗೆ ಯಾವಾಗಲೂ ಕೂಡ ಜನ ಮರಳು ಜಾತ್ರೆ ಮರಳು. ಇವತ್ತು ನನ್ನ ಬಗ್ಗೆ ಯಾರಾದರೂ ಅಪಾಚಾರ ಹಬ್ಸಿದ್ರೆ ಕಣ್ಮುಚ್ಕೊಂಡು ನಂಬೋದು. ಕುಖ್ಯಾತಿನ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಕೆಲವು ವಿಕೃತ ಮನಸ್ಸುಗಳಿರ್ತವೆ. ಸೊ ಇರ್ಬೋದೇನೋ ಎಲ್ಲ ಒಂದು ಗುಂಪು ಬಂದಾಗ ಕಳ್ಳನಿಗೆ ಬಲ ಬರುತ್ತೆ. ಇರ್ಬೋದೇನೋ ಅನ್ನೋರು ಬಂದಿರ್ತಾರಲ್ಲೆಲ್ಲ, ಹೌದಾ ಅಂತ ಬಂದಿರಲ್ಲ, ಸತ್ಯ ಅಂತ ಬಂದಿರಲ್ಲ. ಅಲ್ಲಿ ಇರ್ಬೋದೇನೋ ಗುಂಪಿಗೆ ನಾಯಕರಾಗ್ತಾರೆ. ನಾವು ಎಲ್ಲ ಕೇಸ್ಗಳನ್ನು ಹೋರಾಡ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇದೆ. ಒಂದೇ ಕೇಸ್ನ ಇಟ್ಕೊಂಡು ಮಾಡಬೇಕು ಅಂದರೆ ಜನಗಳಿಗೆ ಸ್ವಲ್ಪ ಚೂರು ಆಲೋಚನೆ ಇರಬೇಕು. ಇಂಟ್ರೆಸ್ಟ್ ಅಟ್ ಓನ್ಲಿ ಒನ್ ಲೆವೆಲ್. ಸತ್ಯ ಹೋರಾಟಗಾರರು ನಿರಂತರವಾಗಿರುತ್ತೆ, ತಾತ್ಕಾಲಿಕವಾಗಿರಲ್ಲ, ಮತ್ತು ಒಂದ್ರ ಬಗ್ಗೆನೇ ಇರಲ್ಲ, ಎಲ್ಲದರ ಬಗ್ಗೆನೂ ಇರುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಚಂದ್ರ. ಕೇಳಿದ್ದೂ ಸುಳ್ಳಾಗ್ಬೋದು, ನೋಡಿದ್ದೂ ಸುಳ್ಳಾಗ್ಬೋದು. ನಿಜವಾಗಿ ಪರಾಮರ್ಶೆ ಅನ್ನೋ ಒಂದು ಪದ ಇದೆ. ಅದು ಸತ್ಯ ಆದರೂ ಬಿಚ್ಚಿಡಬೇಕು, ಸುಳ್ಳಾದರೂ ಬಿಚ್ಚಿಡುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಎಲ್ಲದಕ್ಕೂ ಉತ್ತರ ಕಾಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನುವಂತಹ ಮಾತು ಇದೆ. ಆದ್ರೂ ಬಹಳಷ್ಟು ಮಂದಿ ಇದು ಸುಳ್ಳು ಅಂತ ಗೊತ್ತಿರುತ್ತೆ, ಆದ್ರೂ ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳಿಬಿಡ್ತಾರೆ. ಈಗ ಇತ್ತೀಚಿನ ಒಂದಷ್ಟು ವಿಚಾರಗಳನ್ನ ನೀವು ಗಮನಿಸ್ತಾ ಇರಬಹುದು ಗುರುಜಿ. ಅಲ್ಲಿ ಸತ್ಯನೇ ಇರಲ್ಲ, ಆದ್ರೂ ಸುಳ್ಳಿನ ಕಥೆಯನ್ನ ಕಟ್ಟಿ ಜನರ ದಿಕ್ಕು ತಪ್ಪಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರ್ತಾರೆ. ಅಂದ್ರೆ ಜನರಿಗೆ ಈ ಒಂದು ಅಭ್ಯಾಸ ಯಾಕೆ ಅಂತಂದ್ರೆ ಅದರಿಂದ ಏನ್ ಸಿಗತ್ತೆ, ಯಾಕೆ ಈ ಸುಳ್ಳನ್ನು ಹೇಳ್ತಾರೆ ಅಂತ. ಮೊದಲನೇ ಪಾಯಿಂಟು, ಜೀವನದಲ್ಲಿ ನೊಂದಿರ್ತಾರೆ. ಏನಕ್ಕೆ ನೊಂದಿರ್ತಾರೆ ಅಂತಂದರೆ, ನೊಂದಿರೋದು ಅನೇಕ ವಿಚಾರಗಳಿರುತ್ತೆ. ನಾನು ಲೈಮ್ಲೈಟ್ಗೆ ಬಂದಿಲ್ಲ ಅನ್ನೋದೊಂದು ಪಾಯಿಂಟು. ಕೆಲವ್ರದ್ದು ಮೈಂಡ್ ಏನು ಅಂತಂದರೆ, ಎರಡು ಥರ ಮೈಂಡ್ ಇರುತ್ತೆ. ಸುಮ್ಮನೆ ನಾವು ಒಂದು ಕುಟುಂಬ, ಒಂದು ಸಂಸಾರದಲ್ಲಿರ್ತೀವಿ, ನಾವು ಒಂದು ತುಂಬು ಕುಟುಂಬದಲ್ಲಿ ಇದ್ದು ನಾವು ಸೈಲೆಂಟಾಗಿರ್ತೀವಿ ಅಂತ ಒಂದು ಗುಂಪಿರುತ್ತೆ, ಒಂದು ಮನಸ್ಥಿತಿಯ ಗುಂಪಿರುತ್ತೆ. ಇನ್ನೊಂದು, ನಾನು ಆಚೆ ಹೋಗಬೇಕು, ನನ್ನ ಹೆಸರು ಮಾಡಬೇಕು, ಒಳ್ಳೆ ಇದು ತೊಗೊಂಬರ್ಬೇಕು ಅಂತೆಲ್ಲ ಇನ್ನೊಂದು ಮನಸ್ಥಿತಿ ಇರುತ್ತೆ. ಈ ಬಲಗಡೆ ಇರತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಇವ್ರದ್ದು ಸಾಧನೆ ಹಾದಿ ಹೋಗಬೇಕಾದ್ರೆ, ಸಾಧನೆ ಸಿಗದೇ ಇರಬೇಕಾದ್ರೆ ಅವ್ರಿಗೆ ಸುಳ್ಳಲ್ಲಿ ಎಡುತ್ತಾರೆ, ಸುಳ್ಳಿನ ಕಂತೆಯಲ್ಲಿ ಎಡುತ್ತಾರೆ. ಯಾವಾಗ ಒಂದು ಸತಿ ಸುಳ್ಳು ಹೇಳಿದಾಗ ಅಲ್ಲಿ ನಂಬಿಕೆ ಶುರುವಾಗುತ್ತೋ ಅವ್ರಿಗೆ ಸುಳ್ಳೇ ರೆಗ್ಯುಲರ್ ಆಗಿಬಿಡುತ್ತೆ ಅಷ್ಟೇ. ಆದ್ರೂ ಮುಂದೆ ಸಿಕ್ಕಾಕೊಳ್ತೀವಿ ಅನ್ನೋಂಥ ಭಯ ಇರಲ್ವಾ ಗುರುಜಿ ಅವರಿಗೆ? ಅವ್ರಿಗೆ 3-4 ಸಕ್ಸಸ್ ಸಿಕ್ಕಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರುತ್ತೆ. ಅಂದರೆ ಯಾರೂ ಕೂಡ ಫಸ್ಟ್ ಟೈಮ್ ಸುಳ್ಳು ಹೇಳಿದಾಗ ಸಿಗಾಕೊಳ್ತಾರೆ ಬೇಗ. ಸುಳ್ಳನ್ನು ಹೇಳ್ತಾ 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 ಬಂದಾಗ ಅನುಭವ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಹೊಸ ಕಳ್ಳ ಮಾಜಿ ಕಳ್ಳ ಅಂತಂತಾರೆ. ಅರ್ಥ ಆಯ್ತಲ್ವಾ? ನೀನು ಕಳ್ಳತನ ಮಾಡಬೇಕು ಅಂದರೆ ಮಾಜಿ ಕಳ್ಳನ ಹತ್ರ ಫಸ್ಟ್ ಪಳಗಬೇಕು. ಈಗ ರೌಡಿಗಳಿರ್ತಾರೆ, ಯಾವಾಗ ಅವನಿಗೆ ಅನುಭವ ಜಾಸ್ತಿ ಆಗುತ್ತೋ ಅವನಿಗೆ ಇನ್ನೊಂದು ಹೆಸರು ಕೊಡ್ತಾರೆ, ಅದೇ ಡಾನ್, ಮೇಹು ಡಾನ್. ಸೊ ಹಾಗೆ ಈ ಲೈಮ್ ಲೈಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾವುದೇ ಆಗಲಿ ಲೈಮ್ ಲೈಟ್. ಇವತ್ತು ದೇಶಗಳಲ್ಲಿ ಯುದ್ಧಗಳಾಗೋದು ಅವರ ಆ್ಯಟಿಟ್ಯೂಡು ಮತ್ತು ನಾನು ಅನ್ನೋದು ಬರ್ತಕ್ಕಂಥದ್ದು. ಇದರಿಂದ ಏನು ಸಿಗುತ್ತೆ? ಇತ್ತೀಚೆಗೆ ನೋಡಿರ್ತಕ್ಕಂಥ ಈ ಧರ್ಮಸ್ಥಳದ ಒಂದು ಕೇಸಲ್ಲಿ ಅಲ್ಲಿ ಬಂದು ಯಾರೋ ಒಬ್ಬರಿಗೆ ಸಮಸ್ಯೆ ಆಗಿದೆ, ಅದು ಒಪ್ಕೊಳ್ಳೋಣ. ಬಟ್ ದಟ್ ಈಸ್ ನಾಟ್ ಓನ್ಲಿ ಒನ್. ಭಾರತದಲ್ಲೆಲ್ಲ ನೋಡಿದ್ರೆ ಲಕ್ಷಾಂತರ ಸಮಸ್ಯೆ ಆಗಿದೆ. ಕರ್ನಾಟಕದಲ್ಲಿ ನೋಡಿದ್ರೆ 1,000 ಸಮಸ್ಯೆ ಆಗಿದೆ. ಬೆಂಗಳೂರಲ್ಲಿ ಆ ಕ್ಷೇತ್ರದಲ್ಲಿ ನೋಡಿದ್ರೆ ಇರುತ್ತೆ. ಜನರಿಗೆ ಯಾವಾಗಲೂ ಕೂಡ ಜನ ಮರಳು ಜಾತ್ರೆ ಮರಳು, ಯಾವಾಗಲೂ ಅಷ್ಟೇ.
ಇವತ್ತು ನನ್ನ ಬಗ್ಗೆ ಯಾರಾದರೂ ಅಪಾಚಾರ ಹಬ್ಸಿದ್ರೆ ಪೂರ್ವಾಪರ ನನಗೆ ಗೊತ್ತಿತ್ತು, ಕಣ್ಣು ಮುಚ್ಕೊಂಡು ನಂಬಿಡ್ತಾರೆ, ಕಣ್ಣು ಮುಚ್ಕೊಂಡು ನಂಬೋದು. ಹೌದು ಹೌದು. ಇದು ಭಾರತದಲ್ಲಿ ಅತಿ ಹೆಚ್ಚು, ಬೇರೆ ದೇಶದಲ್ಲಿ ಇಲ್ಲ. ಕ್ರೈಮ್ಗಳು ಎಲ್ಲ ದೇಶದಲ್ಲೂ ನಡೆಯುತ್ತೆ, ಎಲ್ಲ ಪ್ರಪಂಚದಾದ್ಯಂತ. ನೀವು ಆಫ್ರಿಕಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ಅಲ್ಲೇನು ಕೊಲೆನೇ ಇಲ್ವಾ? ಹಂಗಾರೆ ಜಪಾನಲ್ಲಿ ಜೈಲೇ ಇಲ್ವಾ? ಅಥವಾ ಅಮೆರಿಕದಲ್ಲಿ ಜೈಲೇ ಇಲ್ವಾ? ಕೆನಡಾದಲ್ಲಿ ಜೈಲೇ ಇಲ್ವಾ? ಎಲ್ಲ ಕಂಟ್ರಿಲೂ ಜೈಲಿದೆ. ಅಂದರೆ ಜೈಲಿದೆ ಅಂತಂದರೆ ಅಲ್ಲಿ ಅಪರಾಧ ನಡೀತಾ ಇದೆ ಅಂತ ಅರ್ಥ. ಇಲ್ಲಿ ಸ್ವಲ್ಪ ಬದಲಾದ ಒಂದು ವಿಚಾರ ಏನು ಅಂತಂದರೆ, ಜನರಿಗೆ ಸ್ವಲ್ಪ ಕುತೂಹಲ ಜಾಸ್ತಿ. ಆ ಕುತೂಹಲದಲ್ಲಿ ಇವರೆಲ್ಲರೂ ಅಟೆನ್ಷನ್ ಗ್ರ್ಯಾಬರ್ಸ್. ನಾನು ಒಂಥರ ಕುಖ್ಯಾತಿ. ಸೊ ಇವ್ರ ಮನಸ್ಥಿತಿ ಎಲ್ಲವೂ ಕೂಡ ಪ್ರಖ್ಯಾತಿ ಅಲ್ಲ, ಕುಖ್ಯಾತಿ. ಪ್ರಖ್ಯಾತಿ ಅಂದರೆ ನೀವು ಒಳ್ಳೆ ಕೆಲಸ ಮಾಡಿದರೆ ಅದು ಪ್ರಖ್ಯಾತಿ, ಈ ಅಡ್ಡದಾರಿ ಹಿಡಿದಾಗ ಕುಖ್ಯಾತಿ. ಸೊ ಕೆಲವರೆಲ್ಲ ಕುಖ್ಯಾತಿ ಬಗ್ಗೆ ಭಾಳ ಇದು. ಆ ಕುಖ್ಯಾತಿನ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಕೆಲವು ವಿಕೃತ ಮನಸ್ಸುಗಳಿರ್ತವೆ. ಬ್ಲೈಂಡ್ ಬಿಲೀಫ್ ಅಂತ ಕರಿತೀವಿ. ವಿಮರ್ಶೆ ಮಾಡ್ದಂಗೆ, ಏನಾಗಿದೆಯೋ ಸತ್ಯ ಅಸತ್ಯ ಇಲ್ದಂಗೆ ಒಬ್ಬರ ಮೇಲೆ ದೂಷಿಸಿದ್ರೆ ಅದು 100% ಹೌದು. ಯಾಕಂದರೆ ಇವರ ಮಾತು ಕೇಳಿ ಇನ್ಫ್ಲೂಯೆನ್ಸ್ ಆಗಿರೋರು ಒಬ್ರು ಇರ್ತಾರೆ. ಸೊ ಇವರ ಮಾತಲ್ಲಿ ಇನ್ಫ್ಲೂಯೆನ್ಸ್ ಆದಾಗ ಅದೇ ತಾನೇ ಆಗಿದ್ದು. ಅಲ್ಲಿ ಯಾವುದೋ ಯೂಟ್ಯೂಬರ್ ಏನೋ AI ಯೂಸ್ ಮಾಡಿ ಏನೋ ಮಾಡಿದ್ರು ಅಂತೆಲ್ಲ, ಅದು ಇನ್ಫ್ಲೂಯೆನ್ಸ್ ಆಗಿರೋದು. ನಾನೇ ನೋಡಿದಾಗ ಇನ್ಫ್ಲೂಯೆನ್ಸ್ ಆಗಿಬಿಡ್ತೀನಿ. ನಾನೇ ನೋಡಿದಾಗ ಇರ್ಬೋದೇನೋ. ಸೊ ಇರ್ಬೋದೇನೋ ಎಲ್ಲ ಒಂದು ಗುಂಪು ಬಂದಾಗ ಕಳ್ಳನಿಗೆ ಬಲ ಬರುತ್ತೆ. ಇರ್ಬೋದೇನೋ ಅನ್ನೋರು ಬಂದಿರ್ತಾರಲ್ಲೆಲ್ಲ, ಹೌದಾ ಅಂತ ಬಂದಿರಲ್ಲ, ಸತ್ಯ ಅಂತ ಬಂದಿರಲ್ಲ. ಅಲ್ಲಿ ಇರ್ಬೋದೇನೋ ಗುಂಪಿಗೆ ನಾಯಕರಾಗ್ತಾರೆ ಅಷ್ಟೇ. ಅಲ್ಲಿ ಲಾಜಿಕ್ ಆಗಿ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಏನೂ ಗೊತ್ತಿರಲ್ಲ. ಆ ಲಾಜಿಕ್ ಕೇಳಬೇಕು ಅಂತಂದ್ರೆ ಅವ್ರದ್ದು ಮೈಂಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿರುತ್ತಲ್ಲ. ಇವಂದೇ ಕೇಳಿ 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 ಸತ್ಯ 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 ಸತ್ಯ, ಸುಳ್ಳಿರೋರು ಸತ್ಯ 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 ಅಂತಂದಾಗ ಅದೇ ಹೊಟ್ಟೋಗುತ್ತೆ. ಇದನ್ನು ಮ್ಯಾನಿಫೆಸ್ಟೇಷನ್ ಅಂತೀವಿ ಜ್ಯೋತಿಷದಲ್ಲಿ. ಒಬ್ಬನ ಕರ್ಕೊಂಬಂದು ಇವನು ಏನೇನು ಕೊಲೆ ಮಾಡಿದಾನೆ ಗೊತ್ತೇನ್ರಿ, ಇವನು ಗೊತ್ತಾ ನಿಮಗೆ ಅಂತ ನಾನು ಹೇಳ್ತೀನಿ. ನನ್ನ ಜೊತೆ ನಾನು ಕಳ್ಳ ಆದರೆ ನನ್ನ ಹೆಂಡ್ತಿನೂ ಕಳ್ಳಿ ಅಂತ ಅಂದ್ಕೊಳ್ಳೋಣ. ಅವಳನ್ನು ಕರ್ಕೊಂಬರ್ತೀವಿ, ಹೇಳು ನೀನು ಸ್ವಲ್ಪ ಹೇಳು ಅಂತ. ಅದು ಹೇಳಿದ ತಕ್ಷಣ ಆಚೆ ಕಡೆ ಇರ್ತಕ್ಕಂಥ ಪ್ರಪಂಚ ಹೆಣ್ಮಗಳೂ ಹೇಳ್ತಾ ಇದ್ದಾಳ, ಆ ಸಾಫ್ಟ್ ಕಾರ್ನರ್ ಬರುತ್ತೆ. ಹಾಗಿದ್ರೆ ಜೈಲಲ್ಲಿ ಯಾವ ಹೆಣ್ಮಕ್ಳು ಇಲ್ವಾ, ಅಪರಾಧ ಮಾಡಿಲ್ವಾ? ಅಲ್ಲೂ ಒಂದು ಸಂಖ್ಯೆ ಇದ್ದಾರೆ. ಸೊ ಹಾಗಿದ್ರೆ ಸುಳ್ಳು, ಕಳ್ಳತನ ಎಲ್ಲ ಒಬ್ಬೊಬ್ಬ ವ್ಯಕ್ತಿಯ ಪ್ರವೃತ್ತಿ ಮತ್ತು ಪ್ರಕೃತಿ ಎರಡೂ ಇದೆ. ಪ್ರವೃತ್ತಿ ಮತ್ತು ಪ್ರಕೃತಿ ಮೇಲಿರುತ್ತೆ. ಇದನ್ನು ಆಂತರಿಕವಾಗಿ ಅಂತರಾಳದಲ್ಲಿ ಇರೋದಷ್ಟೇ ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಇದು ವೆರಿ ಇಂಪಾರ್ಟೆಂಟ್. ಕೃಷ್ಣನಿಗೆ ಆಪಾದನೆ ಬಂದಿಲ್ವಾ? ಅದನ್ನು ಜನ ಯಾಕೆ ತಿಳ್ಕೊಳ್ತಾ ಇಲ್ಲ? ಕರೆಕ್ಟಾ? ರಾಮ ಸೀತಾ ಎರಡನ್ನೂ ನೋಡಿದ್ರೆ ಪಾತಿವ್ರತೆ ಅಂತ ಯಾರನ್ನು ಕರೀತಾರೆ? ಸೀತಾನೆ. ಮತ್ತು ಆದರೆ ಅಷ್ಟೆಲ್ಲ ಇದ್ದುಕೊಂಡು ರಾಮ ಯಾಕೆ ಡೌಟ್ ಪಟ್ಟ ಸೀತನ ಮೇಲೆ? ಅದು ಇದೆಯಲ್ಲ ಕಥೆಯಲ್ಲಿ. ಹಾಗಿದ್ರೆ ಅದನ್ನು ತೋರಿಸ್ತಾ ಇರೋದೇನು ಅಂತಂದರೆ, ಅದು ಯಾಕೆ ಆ ಕತೆಗೆ ಹೋದೆ ಅಂದರೆ, ಬ್ಲೈಂಡ್ ಬಿಲೀಫ್ ಅತಿ ಹೆಚ್ಚು. ನ್ಯಾಯ ಕೊಡಬೇಕು, ಎಸ್, ಆಗಿದೆ ಅನ್ಯಾಯ ಅಂತ. ಆದರೆ ಭಾರತದಲ್ಲಿ ಎಷ್ಟು ಅನ್ಯಾಯಗಳಾಗಿದೆ, ಯಾಕೆ ಅದೊಂದೇ ಪಾಯಿಂಟೇ ಇಟ್ಕೊಂಡಿದ್ದಾರೆ? ಕಲೆಕ್ಟಿವ್ ಆಗಿ ಕರ್ನಾಟಕದಲ್ಲಿರ್ತಕ್ಕಂಥ ಈ ಥರ ಯಾವ್ಯಾವುದು ಘಟನೆ ನಡೆದಿದೆ ಅದೆಲ್ಲದಕ್ಕೂ ನಾವು ಒಂದು ಸಂಸ್ಥೆ ಕಟ್ಟಿದ್ದೀವಿ, ನಾವು ಎಲ್ಲ ಕೇಸ್ಗಳನ್ನು ಹೋರಾಡ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇದೆ. ಒಂದೇ ಕೇಸ್ನ ಇಟ್ಕೊಂಡು ಮಾಡಬೇಕು ಅಂದರೆ ಜನಗಳಿಗೆ ಸ್ವಲ್ಪ ಚೂರು ಆಲೋಚನೆ ಇರಬೇಕು. ಇಂಟ್ರೆಸ್ಟ್ ಅಟ್ ಓನ್ಲಿ ಒನ್ ಲೆವೆಲ್. ಈಗ ಮಂಗಳೂರಲ್ಲಿ ಏನೋ ಆಗ್ಬೋದು ಯಾರಿಗೋ ಒಂದು ಹೆಣ್ಮಗಳಿಗೆ, ಗುಲ್ಬರ್ಗದಲ್ಲಾಗ್ಬೋದು, ಬೆಳ್ಳಾರಿಲಾಗಿರ್ಬೋದು, ಲಿಸ್ಟ್ಗಳೇ ಇದ್ದಾವೆ. ಬೆಂಗಳೂರಲ್ಲಾಗಿರೋದು ಲಿಸ್ಟ್ಗಳೇ ಇದೆ, ತೆಗೆದ್ರೆ ಹಳೇದು ಹಿಸ್ಟ್ರಿ. ಎಲ್ಲದಕ್ಕೂ ಸೇರಿ ನ್ಯಾಯ, ಒಂದೊಂದಕ್ಕೂ ನ್ಯಾಯ ಕೇಳ್ತಾ ಹೋದರೆ ಏನಪ್ಪ ಹೋರಾಟಗಾರ ಅನ್ಬೋದು. ಅವ್ರದ್ದು ಅಜೆಂಡಾ ಒಂದೇ, ಅಜೆಂಡಾದಲ್ಲಿ ಎಲ್ಲರೂ ಇರಬೇಕು. ಹೇಗೆ
ಅವರ ತಾಯಿ ತಂದೆ ನೊಂದಿದಾರೋ ಅದೇ ಥರ ಬೇರೆಯವರ ತಂದೆ ತಾಯಿನೂ ನೊಂದಿರ್ತಾರೆ. ಅವ್ರನ್ನೆಲ್ಲ ಸಮೂಹ ಸೇರಿ ಒಂದು ಸಾಮಾಜಿಕವಾಗಿ ಒಂದು ವಿಚಾರವನ್ನು ಅಥವಾ ಒಂದು ಸುದ್ದಿಯನ್ನು ಅಥವಾ ಒಂದು ಪರಿವರ್ತನೆಯನ್ನು ತೊಗೊಂಬರ್ತಕ್ಕಂಥ ಒಂದು ಸಂಸ್ಥೆಯಾಗಿ ಎಲ್ಲ ಓವರಾಲ್ ಮಾತಾಡಿದ್ರೆ ಯಾರೂ ಈ ಥರ ಮಾತಾಡ್ತಾ ಇರಲಿಲ್ಲ. ಅವರ ಮಾತುಗಳಲ್ಲಿ ಒಬ್ಬರದೇ ಇದ್ದಿದ್ದು ಅದು ಆಗಿರೋ ಅನ್ಯಾಯದವ್ರದ್ದು ಆಗಿರ್ಬೋದು ಅಥವಾ ಯಾರ ಮೇಲೆ ಅಂತ ಇರ್ಬೋದು. ಅದು ಬಿಟ್ಟರೆ ಬೇರೆ ಅಜೆಂಡಾ ಅಲ್ಲಿ ಕೆಳಗಡೆ ಇನ್ನೇನು ಎಲ್ಲ ಬ್ಲ್ಯಾಂಕ್. ಬ್ಯಾಂಕ್ ಅವರು ಒಬ್ರಿಗೆ ಸಾಲ ಕೊಟ್ಟರೆ ಅದು ಬ್ಯಾಂಕ್ ಅನ್ನಿಸ್ಕೊಳುತ್ತಾ? ನಾವು ಸಾಲ ಇವರೊಬ್ಬರಿಗೆ ಕೊಡೋದ್ರಿ, ನೀವು ಬಂದ್ರೆ ಅಪ್ಲಿಕೇಶನ್ ಇಲ್ಲ ಕೊಡೋಲ್ಲ ಸರ್, ಯಾರು ಕೊಡ್ತೀರಿ ಸರ್ ಅವ್ರಿಗೆ ಕೊಡ್ತೀವಿ, ನೆಕ್ಸ್ಟ್ ಇನ್ನೊಂದ್ಸರಿ ಸಾಲ ಕೇಳ್ತಾರೆ, ಯಾರು ಕೊಡ್ತೀರಿ ಅವ್ರಿಗೆ ಕೊಡ್ತೀವಿ. ಮತ್ತು ಬ್ಯಾಂಕಾಗಿ ಇಟ್ಕೊಂಡಿದ್ರೆ ಮುಚ್ಕೊಂಡು ಹೋಗಿ, ಬ್ಯಾಂಕ್ ಇರೋದೇ ಎಲ್ಲರಿಗೂ ಕೂಡ ಸಹಾಯ ಮಾಡೋಕ್ಕೆ. ಸೊ ಜನಗಳು ಇದನ್ನು ಅರ್ಥ ಮಾಡ್ಕೋಬೇಕು. ವೇರ್ ದಿ ಅಜೆಂಡಾ ಅಂತ ಕರಿತೀವಿ. ಆ ಅಜೆಂಡಾ ಜೆಂಡಾ ಆಗಿ ಕೂತ್ಕೊಂಡಿದ್ದಾರೆ. ಆ ಅಜೆಂಡಾ ಇನ್ನೇನೂ ಇಲ್ಲ. ಸತ್ಯ ಇರ್ಬೋದೇನೋ ಅವ್ರು ಹೇಳೋದ್ರಲ್ಲಿ, ಅವ್ರು ಯಾರು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸತ್ಯ ಇರ್ಬೋದು, ನಾನು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಲೆಟ್ ಅಸ್ ಬಿ ನ್ಯೂಟ್ರಲ್ ಇರ್ಬೋದು. ಆದರೆ ಅಜೆಂಡಾ ಅದನ್ನು ಒಂದೇ ಇಟ್ಕೊಂಡಾಗ ಅನುಮಾನ ಜಾಸ್ತಿ ಬರುತ್ತೆ. ಆ ಅಜೆಂಡಾ ಇರ್ಬೋದೇನೋ, ಸತ್ಯ ತುಂಬ ಹೋರಾಡ್ತಾ ಹೋದರೆ ಅಲ್ಲಿ ಏನೂ ಸಿಗ್ತಾ ಇರಲಿಲ್ವಲ್ಲ, ಆವಾಗ ಡೌಟ್ ಶುರು ಆಗುತ್ತೆ. ಆ ಡೌಟ್ ಏನು ಕ್ರಿಯೇಟ್ ಮಾಡುತ್ತೆ? ಕನ್ಫ್ಯೂಷನ್ ಆಗುತ್ತೆ ಮೈಂಡ್ಗೆ. ಕನ್ಫ್ಯೂಷನ್ ಬಂದಾಗ ಸರಿ ಇಲ್ಲ ಅಂತ ಬರ್ತದೆ. ಈಗ ಮುಖವಾಡೆಲ್ಲ ಕಳಚಿ ಬೀಳ್ತಾ ಇದೆ ಗುರುಜಿ ಒಂದೊಂದಾಗಿ. ಅಷ್ಟೇ, ಅದು ಆಗಲೇಬೇಕು. ಅದು ಸತ್ಯ ಆದರೂ ಬಿಚ್ಚಿಡಬೇಕು, ಸುಳ್ಳಾದರೂ ಬಿಚ್ಚಿಡುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ಎಲ್ಲದಕ್ಕೂ ಉತ್ತರ ಕಾಲ. ಸೊ ವಿ ಶುಡ್ ನಾಟ್ ಜಂಪ್ ಇನ್ ಟು ಕನ್ಕ್ಲೂಷನ್. ನಮ್ಮ ಭಾರತದಲ್ಲಿ ಮೊನ್ನೆ ಪಾಪ ರಮ್ಯಾ ಅವ್ರಿಗೆ ಏನೇನೋ ಪದಗಳೆಲ್ಲ ಯೂಸ್ ಮಾಡಿದ್ರು. ಈಗ ಅವರೆಲ್ಲ ಅರೆಸ್ಟ್ ಆದರು ಒಂದಷ್ಟು ಜನ. ಅವನ ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ? ಈಗ ನಾನು ಯಾಕಾದರೂ ಮಾಡಿದ್ನೋ, ನನಗೆ ಯಾಕೆ ಬೇಕಾಗಿತ್ತು ಅಲ್ವಾ? ಕರೆಕ್ಟಾಗಿ ಬಂದಿರುತ್ತಲ್ವ? ಆ ಹುಮ್ಮಸ್ಸಲ್ಲಿ ನಾವು ಮಾಡಿರ್ತೀವಿ. ಇಲ್ಲೂ ಕೂಡ ಕೆಲವರು ಹುಮ್ಮಸ್ಸಲ್ಲಿ ಆ ಒಂದು ನಿಜ ಏನು ಅಂತ ಹೋಗಿರ್ತಾರೆ. ಕೇಳಿದ್ದೂ ಸುಳ್ಳಾಗ್ಬೋದು, ನೋಡಿದ್ದೂ ಸುಳ್ಳಾಗ್ಬೋದು. ನಿಜವಾಗಿ ಪರಾಮರ್ಶೆ ಅನ್ನೋ ಒಂದು ಪದ ಇದೆ. ಅನಾಲಿಸಿಸ್ ಅಂತ ಕರೀತಾರೆ ಅದಕ್ಕೆ. ಅನಲೈಸಿಂಗ್, ಅದನ್ನು ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕರೀತಾರೆ. ಯಾವಾಗ ಪ್ರೋಸ್ ಆ್ಯಂಡ್ ಕಾನ್ಸ್ ಅನಾಲಿಸಿಸ್ ಆಗಿದೆಯೋ ದೆನ್ ಕಮ್ಸ್ ದಿ ಥಿಯರಿ. ಕಾನ್ಸ್ಪಿರಸಿ ಇದ್ದಿದ್ದೇ ಎಲ್ಲ ಕಡೆ. ಯಾಕಿಲ್ಲ? ಮನೇಲೇ ಕಾನ್ಸ್ಪಿರೆನ್ಸಿ ಇದೆ. ಮನೇಲಿ ಆಸ್ತಿ ವಿಚಾರದಲ್ಲೇ ಕಾನ್ಸ್ಪಿರೆನ್ಸಿ ಬರುತ್ತೆ. ಈಗ ಒಬ್ರಿಗೆ ಭಾಗ ಮಾಡಬೇಕು, ಅರ್ಧ ಭಾಗ ಮಾಡಬೇಕು. 1 ಎಕರೆ ಇದೆ, ಇಬ್ಬರಿಗೂ ಕೊಡಬೇಕು. ಈಗ ಅರ್ಧ ಭಾಗ ಮಾಡಿದ್ರೆ ರೋಡ್ ಸೈಡ್ ಒಬ್ರಿಗೆ ಬರುತ್ತೆ, ಆ ಕಡೆ ಸೈಡ್ ಇನ್ನೊಬ್ರಿಗೆ ಬರುತ್ತೆ. ಇದಕ್ಕೇನು ಹೇಳ್ತೀರಾ? ಇದೇನಾದ್ರು ತಂದೆ ತಾಯಿಗಳು ಏನಾದ್ರು ಡಿಸೈಡ್ ಮಾಡಿ ರೋಡ್ ಸೈಡ್ ಕೊಟ್ಟರೆ ಆಹಾ ಫೇವರಬಲ್ಲಾ ಅಂತಾರೆ. ಇನ್ನೊಬ್ರಿಗೆ ಆ ಕಡೆ ಕೊಟ್ಟರೆ ನೋಡ್ದಾ ನನಗೆ ಇಟ್ಟರಲ್ಲಪ್ಪ ಇವರು ಅಂದರೆ ಮನೇಲೂ ಕಾನ್ಸ್ಪಿರಸಿ ಇದೆ. ವೆನ್ ವಿ ಹ್ಯಾವ್ ಕಾನ್ಸ್ಪಿರಸಿಸ್ ಸ್ಟಾರ್ಟಿಂಗ್ ಫ್ರಮ್ ಹೋಮ್, ಆಚೆ ಕಡೆ ಆಗಲ್ವಾ? ಜೀವನದಲ್ಲಿ ಒಂದು ಧ್ಯೇಯ, ಒಂದು ಕಾರ್ಯ, ಒಂದು ಉದ್ದೇಶ ಇದ್ದರೆ ಈ ರೀತಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು ಕಮ್ಮಿ ಇರುತ್ತೆ. ಯಾವುದೂ ಇಲ್ಲ, ಧ್ಯೇಯ ಇಲ್ಲ, ಉದ್ದೇಶವಿಲ್ಲ, ಬ್ಯಾಕ್ಗ್ರೌಂಡ್ ಹಿಂದೆ ಇಲ್ಲ, ಮುಂದೆ ಇಲ್ಲ, ಸುಮ್ಮನೆ ನಾನು ಮಾಡ್ತೀನಿ ಅಂತಂದರೆ ಅದಕ್ಕೆ ಅರ್ಥವಿಲ್ಲದವಾಗಿರತಕ್ಕಂಥ ಒಂದು ಬದುಕಾಗತ್ತೆ ಹೊರತು, ನೋಡೋರ ಕಣ್ಣಿಗೆ ನಾಟಕ ಕಾಣಿಸುತ್ತೆ ಹೊರತು ಸತ್ಯ ಇರೋದಿಲ್ಲ. ಸತ್ಯ ಹೋರಾಟಗಾರರು ನಿರಂತರವಾಗಿರುತ್ತೆ, ತಾತ್ಕಾಲಿಕವಾಗಿರಲ್ಲ. ಮತ್ತು ಒಂದ್ರ ಬಗ್ಗೆನೇ ಇರೋಲ್ಲ, ಎಲ್ಲದರ ಬಗ್ಗೆನೂ ಇರುತ್ತೆ. ಸೊ ಇವಾಗ ಕನ್ನಡ ಮಾತಾಡಬೇಕು ಅಂತ ಹೇಳ್ತಾರೆ, ಅದು ಬರೀ ತುಮಕೂರಲ್ಲಿ ಮಾತ್ರ ಮಾತಾಡಬೇಕು, ಇನ್ನು ಬೇರೆ ಕಡೆ ಇಲ್ಲ ಅಂತ ಅವ್ರು ಹೋದರೆ, ಇಲ್ಲಿ ಬಂದಾಗ ಇಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಯಾರೊಬ್ಬರು ಮಾತಾಡ್ತಾ ಇರ್ತಾರೆ ಹಿಂದಿಯಲ್ಲಿ, ಸ್ವಲ್ಪ ಕನ್ನಡದಲ್ಲಿ ಮಾತಾಡಪ್ಪ ಇಲ್ಲಿದೆಯಾ ಅಂತ ಹೇಳಿದ್ರೆ ಅವನು ಸರ್ವ ಜಾಗದಲ್ಲೂ ಕೂಡ ಅವನು ಹೋರಾಟಗಾರ ಅಂತ ಹೇಳ್ಬೋದು. ನಾನು ತುಮಕೂರಲ್ಲ ಮಾತಾಡ್ತೀನಿ, ಯಾಕಂದ್ರೆ ನಂಗೆ ತುಮಕೂರಲ್ಲಿ ಸೇಫು. ನಾನು ಯಾವನಾರ ಹತ್ರ ಜಗಳ ಹೋದರೆ ಯಾರೂ ನನಗೆ ಹೇಳಲ್ಲ. ಬೆಂಗಳೂರು ನನಗೆ ಯಾರಿಗೂ ಗೊತ್ತಿಲ್ಲ, ಹಾಕೊಂಡು 4 ಗುಮ್ಮಿದ್ರೆ ಕಷ್ಟ, ನಾನು ಇಲ್ಲೇ ಹೇಳಲ್ಲ. ಸೆಲೆಕ್ಟಿವ್ ಅವ್ರನ್ನ ಹೋರಾಡೋನಲ್ಲ, ಅಜೆಂಡಾ ಅಂತ ಕರೀತಾರೆ. ಇಟ್ ಈಸ್ ನೋನ್ ಆ್ಯಸ್ ಎ ಪರ್ಸನಲ್ ಅಜೆಂಡಾ. ಇವೆಲ್ಲರ ಲೈಫಲ್ಲೂ ಇರುತ್ತೆ. ನಾನು ಇದನ್ನು ತೊಗೊಂಡು ಹೇಳ್ತಾ ಇಲ್ಲ, ಜನರಲ್ ಆಗಿ ಇದೆಲ್ಲ ಲೈಫ್. ಇದಕ್ಕೆಲ್ಲ ಮೂಲ ಕಾರಣ ಚಂದ್ರ,
ಜ್ಯೋತಿಷದಲ್ಲಿ. ಆ ಚಂದ್ರ ಕರಪ್ಟ್ ಆಗಿದ್ದರೆ ಕರಪ್ಟ್ ಆಗಿಬಿಡುತ್ತೆ. ಇವತ್ತು ಎಷ್ಟು ಜನ ನಾವು ನಾಯಕರಲ್ಲೂ ಕರಪ್ಟ್ ಆಗಿರ್ತಾರೆ. ಮೈಂಡ್ ಕರಪ್ಟ್ ಆದರೆ ಲೈಫ್ ಕರಪ್ಟೆಡ್. ಈಗ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಿ, ಸ್ಟಕ್ ಆಗಿದೆ ಅಂತಂದರೆ ಏನಾಗಿದೆ, ಸಿಸ್ಟಮ್ ಕರಪ್ಟ್ ಆಗಿದೆ. ಅವಾಗ ಏನು ಮಾಡ್ತಾರೆ, ಅದನ್ನು ತೊಗೊಂಡೋಗಿ ರಿಪೇರಿಗೆ ಕೊಡ್ತಾರೆ. ಸೊ ಈ ಥರ ಮನಸ್ಥಿತಿ ಇರೋಲ್ಲ, ಒಂದು ಸ್ವಲ್ಪ ರಿಪೇರಿಗೆ ಹೋಗ್ಬೇಕಾಗತ್ತೆ. ಆ ರಿಪೇರಿ ಟೈಮು ಇವತ್ತಲ್ಲ ನಾಳೆ ಬರುತ್ತೆ, ಕಾಯಬೇಕಾಗತ್ತೆ. ಸೊ ಬೆಸ್ಟ್ ಏನು ಅಂತಂದರೆ ವಿಮರ್ಶೆ ಮಾಡಿ, ಅನಲೈಸ್ ಮಾಡಿ, ಸತ್ಯ ಯಾವುದು ಸುಳ್ಳು ಯಾವುದು ತಿಳ್ಕೊಳ್ಳಿ, ಅದ್ರ ಮೇಲೆ ಹೋದ್ರೇ ಒಳ್ಳೆಯದು. ಅದೆಲ್ಲ ಬಿಟ್ಬಿಟ್ಟು ನಮ್ಮ ಸನಾತನ ಧರ್ಮ ಉಳಿಬೇಕು, ಅದರಲ್ಲಿ ಏನೋ ಒಂದು ಶಕ್ತಿ ಇದೆ. ಅಲ್ಲ, ಈ ಬ್ರಹ್ಮಾಂಡ 3 ಕೋಟಿಗೆ ಇನ್ನೂ 5 ಸೊನ್ನೆಗಳು ಹಾಕಿದ್ರೆ ಅಷ್ಟು ದೊಡ್ಡದು ಬ್ರಹ್ಮಾಂಡ. ನಮ್ಮ ಒಂದು ಬ್ರಹ್ಮಾಂಡ ಲಕ್ಷ ಬ್ರಹ್ಮಾಂಡ ಇದೆ. ಇದನ್ನೆಲ್ಲ ಮಾಡಿರೋನು ಎಲ್ಲೋ ಕೂತ್ಕೊಂಡಿರ್ತಾನೆ. ಅಲ್ಲಿ ಕೂತಿರೋನು ಈ ಬ್ರಹ್ಮಾಂಡದ ಬಗ್ಗೆ ಏನಾಗ್ತದೆ ಅಂತಲೇ ಗೊತ್ತಿಲ್ಲ. ಮಾಡಿರೋನ ಬಗ್ಗೆನೇ ಹೇಳ್ತಾರೆ, ಅದು ಯಾರಾದರೂ ಹೆಸರಿರಲಿ. ಈ ಬ್ರಹ್ಮಾಂಡ ಇಷ್ಟು ದೊಡ್ಡ ಬ್ರಹ್ಮಾಂಡ ಗೊತ್ತಿಲ್ಲ. ಅದರಲ್ಲಿ ಆ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಚುಕ್ಕಿ ನಮ್ಮ ಸೂರ್ಯ. ಆ ಸೂರ್ಯನೇ ಎಷ್ಟೋ ದೊಡ್ಡದು ನಮಗೆ. ಅದರಲ್ಲಿ ನಾವು ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ ದೂರದಲ್ಲಿ ಕೂತಿದ್ದೀವಿ ಭೂಮಿ. ಆ ಭೂಮಿಲಿ ಎಷ್ಟೋ ಖಂಡಗಳಿದೆ, ಅದರಲ್ಲಿ ಏಷ್ಯಾ ಖಂಡ ಒಂದು. ಆ ಏಷ್ಯಾ ಖಂಡದಲ್ಲಿ ಎಷ್ಟೋ ರಾಜ್ಯಗಳಿದೆ, ದೇಶಗಳಿದ್ದಾವೆ. ಆ ಎಷ್ಟೋ ದೇಶದಲ್ಲಿ ನಮ್ಮದೊಂದು ದೇಶ, ಆ ಎಷ್ಟೋ ಒಂದು ದೇಶದಲ್ಲಿ ನಮ್ಮಿರ್ತಕ್ಕಂಥ ಒಂದು ದೇಶದಲ್ಲಿ ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಂದು ಸಿಟಿ, ಆ ಸಿಟಿಲಿ ಒಂದು ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಒಂದು ದೇವರು. ದೇವರಿಲ್ವಾ? ಅವನೇನು ಮಾಡ್ತಾನೆ ಅಂತ ಹೇಳೋಕ್ಕೆ ನಮ್ಮ ಕೂಗು ಅಲ್ಲಿ ಮುಟ್ಟಕ್ಕಾಗಲ್ಲ. ಆದರೆ ಅಲ್ಲೊಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಬರ್ತೋಗಿ ನೀನು ಆಮೇಲೆ ವಿಚಾರಿಸ್ಕೊತೀನಿ ಅಂತ. ಅದನ್ನೇ ಕರ್ಮ ಅಂತ ಕರೀತಾರೆ. ಇದನ್ನೆಲ್ಲರೂ ಥಿಂಕ್ ಮಾಡಬೇಕು. ದೇವ್ರೇನು ಮಾಡ್ತಾನೆ? ದೇವರೇ ಇಲ್ಲ. ಓಕೆ, ನನಗೆ ಈಗ ಸ್ವಲ್ಪ ಟೈಮ್ ಇಲ್ಲ, ಐ ವಿಲ್ ಕಮ್ ಬ್ಯಾಕ್ ಟು ಯು. ಇವ್ರದ್ದು ರಿಜಿಸ್ಟರ್ ಮಾಡ್ಕೊಳ್ಳಿ. ಪೊಲೀಸರು ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ. ಯಾರೋ ಕಂಪ್ಲೇಂಟ್ ತೊಗೊಂಡು, ಸರ್ ಇವನೇನೋ ಇದು ಮಾಡಿಬಿಡುತ್ತೆ ಅಂತ ಕಳ್ತನ ಮಾಡಿದ್ದಾನೆ. ಹೌದಾ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಅವನಿಗೆ ಕಂಪ್ಲೇಂಟ್ ತಗೊಂಡಿರು, ಆಮೇಲೆ ಬಂದು ವಿಚಾರಿಸ್ಕೊತೀನಿ. ಅಲ್ಲಿವರೆಗೂ ಟೈಮ್ ಅವನಿಗೆ. ಆಮೇಲೆ ಬರ್ತಾನೆ, ಏನಪ್ಪ ಅವ್ನು ಯಾರೋ ಬಂದಿದ್ದಲ್ಲ ಅಂತ. ಇಲ್ಲ ಸರ್, ಸಾರಿ ಕೇಳ್ದ, ಹೋಗ್ಬಿಟ್ಟ. ಸರಿ ಹೋಗ್ಲಿ ಬಿಡು. ಇಲ್ಲ ಸರ್, ಹಂಗೆ ಕಿತಾಪತಿ ಮಾಡ್ತೀನಿ ತಡಿ. ಸೊ ಈ ಟೈಮ್ ಲೈನ್ಸ್ ಇದೆಯಲ್ಲ, ಇದನ್ನೇ ಕರ್ಮ ಟೈಮ್ಸ್ ಅಂತ ಕರೀತಾರೆ. ಕರ್ಮ ಮಾಡಿದಾಗ್ಲೂ ಕೆಲವು ಟೈಮ್ಸ್ ಇರುತ್ತೆ ಹೋಗೋಕ್ಕೆ, ರಿಪೋರ್ಟ್ ಆಗೋಕ್ಕೆ. ಆ ಟೈಮಲ್ಲಿ ಕರೆಕ್ಷನ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ. ಆ ಟೈಮಲ್ಲಿ ಕರೆಕ್ಷನ್ ಮಾಡಿದವ್ರದ್ದೆಲ್ಲ ರಿವರ್ಸ್ ಹೊಡೆದಿದೆ. ಇದು ಬೇಕಾದ್ರೆ ಎಲ್ಲರದ್ದು ತಿಳ್ಕೊಳ್ಳಿ. ಯಾರ್ಯಾರು ನೆಗೆಟಿವ್ ಮಾಡಿರ್ತಾರೆ ಲೈಫಲ್ಲಿ, ಆ ಒಂದು ಕರ್ಮ ಟೈಮಲ್ಲಿ ಸ್ವಲ್ಪ ಟೈಮ್ ಇರುತ್ತೆ. ಕರೆಕ್ಷನ್ ಮಾಡ್ಕೊಂಡಿಲ್ವೋ ರಿವರ್ಸ್ ಬಂದಿದೆ. ಇದು ಜಗದ ನಿಯಮ. ಇದು ನಾನು ಮಾಡಿದ್ರು ಅಷ್ಟೇ, ನೀವು ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ. ಇಟ್ ಈಸ್ ಆಲ್ ಟೈಮ್ ಬೌಂಡ್. ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ನಿನ್ನ ಕರ್ಮ ನೀನು ಮಾಡು ಅಷ್ಟೇ, ಫಲಾಫಲಗಳು ನನಗೆ ಬಿಡು. ಡೋಂಟ್ ಜಡ್ಜ್ ಎನಿಬಡಿ, ಡೋಂಟ್ ಬಿಕಮ್ ಜಡ್ಜ್ಮೆಂಟಲ್. ಅವನು ಹೇಳಿದ ಸರಿ, ಇವನು ಹೇಳಿದ ಸರಿ, ನೀನು ಇದ್ದೀಯಾ ಅಲ್ಲಿ, ನೀನು ನೋಡಿದ್ಯಾ, ನೀನು ಕಣ್ಣಾರೆ ನೋಡಿದ್ಯಾ, ನೀನು ಅದರ ಇನ್ವಾಲ್ವ್ ಆದ್ಯಾ, ಇದು ಇಂಪಾರ್ಟೆಂಟು. ಸೊ ಫೈನಲಿ 2 ವಿಚಾರ ಒಬ್ಬ ಮನುಷ್ಯ ತಿಳ್ಕೋಬೇಕು. ಇಬ್ಬರಿಗೆ ಮಾತ್ರ ನೀವು ಒಳ್ಳೆಯವರಾಗಿರ್ಬೇಕಂತೆ, ಕರೆಕ್ಟಾಗಿ ಆನ್ಸರ್ ಕೊಡಬೇಕಂತೆ. ಒಂದು ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆತ್ಮಸಾಕ್ಷಿಗೆ, ಇನ್ನೊಂದು ನೀವು ನಂಬಿರ್ತಕ್ಕಂಥ ದೇವರಿಗೆ. ಇವರಿಬ್ಬರಿಗೆ ಹೇಳಿದ್ರೆ ಸಾಕು. ಹೆಂಡ್ತಿಗೂ ಬೇಡ, ತಾಯಿಗೂ ಬೇಡ, ತಂದೆಗೂ ಬೇಡ, ಫ್ರೆಂಡ್ಸ್ಗೂ ಬೇಕಾ. ನಿಮ್ಮ ಮನಸ್ಸಿಗೆ ನೀವು ಕರೆಕ್ಟಾ ಅಂತ ಹೇಳ್ಕೊಂಡ್ರೆ ಸಾಕು. ಅದು ಬಿಟ್ಟು ಇನ್ಯಾರಿಗಾರು ಹೇಳ್ಕೊಬೇಕು. 2ನೇದು ಆಪ್ಷನ್ ಕೊಟ್ಟು ಅಂದರೆ ಅಲ್ಲಿ ಮೇಲಿರ್ತಕ್ಕಂಥ ಕಾಣದೇ ಇರತಕ್ಕಂಥ ದೇವ್ರಿಗೆ, ದೇವರೇ ಯಾರು ಅಂತ ಗೊತ್ತಿಲ್ಲ, ನೀನು ನಂಬಿದ್ದೀನಿ, ಹಿಂಗಿದೆ ಅಷ್ಟೇ. ದಿ ಇನ್ನರ್ ಸೆನ್ಸ್ ಗೈಡ್ಸ್ ಅಸ್. ಸೊ ಇಷ್ಟೇ ನನ್ನ ವಿಚಾರ. ಧನ್ಯವಾದಗಳು ಗುರುಜಿ. ಯಾರೋ ಒಬ್ರು ಬಂದು ವಿಚಾರವನ್ನು ತಿಳಿಸ್ತಾರೆ, ಅಥವಾ ಯಾವುದೋ ಒಂದು ವಿಡಿಯೋವನ್ನು ಹಿಡ್ಕೊಂಡು ಬಂದು ಹಂಗಾಗಿದೆ ಹಿಂಗಾಗಿದೆ ಏನೋ ಹೇಳ್ತಾರೆ ಅಂತ ಅಂದಾಗ ಅದನ್ನ ಕಣ್ಣು ಮುಚ್ಚಿ ನಂಬೋ ಬದಲು ಒಂದಷ್ಟು ವಿಮರ್ಶೆಯನ್ನ ಮಾಡಿ, ಒಂದ್ ಸ್ವಲ್ಪ ಆಲೋಚನೆ ಮಾಡಿ, ಒಂದ್ ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡಿ, ಯಾವುದೇ ವಿಚಾರ ಆಗಿರಬಹುದು, ಒಂದು ಪರ್ಟಿಕ್ಯುಲರ್ ವಿಚಾರ ಅಂತಲ್ಲ, ಯಾವುದೇ ವಿಚಾರ ಆಗಿರಬಹುದು, ಯಾರೇ ಏನೇ ಬಂದು ಹೇಳಿದ್ರು ಕೂಡ ಅದನ್ನ ಕಣ್ಣು ಮುಚ್ಚಿ ನಂಬುವಂಥದ್ದಲ್ಲ, ಒಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಆಮೇಲೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದು ಬಹಳ ದೂರ ನಡೆಯಲ್ಲ. ಎಲ್ಲದಕ್ಕೂ ಕೂಡ ಕಾಲ ಅನ್ನುವಂಥದ್ದಿದೆ. ಕಾಲ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುತ್ತೆ ಅಂತ ಹೇಳ್ತಾ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಗುರೂಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ. ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.